ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸುನಿಲ್ನನ್ನ ಸಾಯಿಸಬೇಕು ಅಂತ ಹೇಳಿ ಜಯದೇವಿ ಕಡೆ ರೋಡಿಗಳನ್ನು ಕಳಿಸಿರ್ತಾರೆ. ಆದರೆ ಆನಂದ್ ಅವರು ಆ ಎಲ್ಲ ರೋಡಿಗಳನ್ನು ಅಲ್ಲಿಂದ ಓಡಿಸಿ ಬಿಡ್ತಾರೆ. ಹಾಗೆ ಆ ರೋಡಿಗಳು ಕೆಲಸ ಆಯಿತು ಅಂತ ಹೇಳಿ ಸುಳ್ಳನ್ನು ಹೇಳಿರ್ತಾರೆ. ಆದರೆ ಜಯದೇವಿಗೆ ಈ ಕಡೆ ಸಿಟ್ಟು ಬಂದಿರುತ್ತೆ. ಈ ರೋಡಿಗಳು ನನಗೆ ಮೋಸ ಮಾಡಿಬಿಟ್ರಲ್ಲ, ನಾನು ಇವರನ್ನು ನಂಬ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನೇ ಹೋಗಿ ಅವರನ್ನು ಎಲ್ಲರನ್ನು ಶೂಟ್ ಮಾಡಿ ಬಿಸಾಡಿಬಿಡ್ತೇನೆ ಅಂತ ಹೇಳಿ ತುಂಬಾ ಕೋಪದಿಂದ ಇರ್ತಾರೆ. ಆಗ ದಿಯಾ ಅವರು ಕೂಡ, ನೀವು ಅದನ್ನೆಲ್ಲ ಬಿಡಿ, ನೀವು ಮೊದಲು ಬಿಸ್ನೆಸ್ಸಲ್ಲಿ ಕಾನ್ಸಂಟ್ರೇಷನ್ ಮಾಡಿ, ಅದರಲ್ಲಿ ಪ್ರಾಫಿಟ್ ಮಾಡಿದ್ರೆ ಇವರೆಲ್ಲರನ್ನ ನೀವು ಈಸಿಯಾಗಿ ಸೋರಿಸ್ಬಿಡ್ಬೋದು ಅಂತ ಹೇಳಿ ದಿಯಾ ಅವರು ಪ್ಲ್ಯಾನನ್ನು ಕೊಡ್ತಾರೆ. ಆಗ ಜಯದೇವ್ ಅವರು ಕೂಡ, ಹೌದು, ನಾನು ಬಿಸ್ನೆಸ್ಸಲ್ಲಿ ಮುಂದೆ ಈ ರೀತಿಯಾಗಿ ನಾನೇ ಇನ್ವೆಸ್ಟ್ ಮಾಡಿ ನನ್ನ ಆ್ಯಪಲ್ಲಿ ನಾನೇ ದುಡ್ಡನ್ನು ಸಂಪಾದಿಸ್ಕೊಳ್ತೇನೆ ಅಂತ ಹೇಳಿ ಜಯದೇವ್ ಅವರು ಕೂಡ ಖುಷಿಯಲ್ಲಿ ಇರ್ತಾರೆ. ಆದರೆ ಪಾರ್ಥ ಅವರಿಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಆಗ ಈ ಕಡೆ ಪಾರ್ಥ ಅವರು ಕೂಡ, ನೀನು ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀಯಾ, ಬೆಟ್ಟಿಂಗ್ ಆ್ಯಪಲ್ಲಿ ಕೂಡ ಹಣವನ್ನು ಸುರಿದು ಯಾಕೆ ರೀತಿ ಹಣವೆಲ್ಲ ಪೋಲ್ ಮಾಡ್ತಾ ಇದ್ದೀಯಾ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಈ ಆ್ಯಪಿಗೆ ನಾನು ಸೈನ್ ಹಾಕೋದಿಲ್ಲ ಅಂತ ಹೇಳಿ ಪಾರ್ಥ ಅವರು ಅಲ್ಲಿಂದ ಹೋಗ್ತಾರೆ. ಅವನು ಸೈನ್ ಹಾಕಲಿಲ್ಲ ಅಂದರೆ ಏನು, ನಾನೇ ಫೋರ್ಜರಿ ಮಾಡ್ತೇನೆ ಅಂತ ಹೇಳಿ ಜಯದೇವ್ ಅವರು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಮತ್ತು ಇಲ್ಲಿ ಗೌತಮ್ ಅವರು ಕೂಡ ಸುಧಾ ಅವ್ರ ಹತ್ರ ಮಾತಾಡುವಾಗ ಅವರ ಎಲ್ಲ ಕಷ್ಟಗಳನ್ನು ಕೂಡ ಅವರು ಹೇಳ್ಕೊಂಡಿರ್ತಾರೆ. ಮತ್ತು ಭೂಮಿಕಾ ಅವ್ರ ಹತ್ರನೂ ಕೂಡ ಈ ರೀತಿ ಅಂತ ಹೇಳ್ಕೊಂಡಿರ್ತಾರೆ. ಮತ್ತು ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಸುಧಾ ಮತ್ತು ಸುಜನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವರು ತುಂಬಾ ಕಷ್ಟದಲ್ಲಿ ಇದ್ದಾರೆ, ಅವರ ಎಲ್ಲ ರೀತಿಯ ಬಿಸ್ನೆಸ್ಗಳು ಫ್ಲಾಪ್ ಆಗಿ ಹೋಗಿದೆ, ಆದ್ದರಿಂದ ನೀವು ಅವರನ್ನು ನಿಮ್ಮ ಬಿಸ್ನೆಸ್ಸಲ್ಲಿ ಸೇರಿಸ್ಕೊಳ್ಬೋದಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ, ಹೌದು, ಇದು ಒಳ್ಳೆ ಕೆಲಸ, ನನ್ನ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿ ಅವನನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಅವರಿಬ್ಬರನ್ನು ಕರೆದು ಈ ರೀತಿಯಾಗಿ ಅವರು ಹೇಳ್ತಾರೆ, ನೀವು ತುಂಬಾ ಕಷ್ಟದಲ್ಲಿದ್ದೀರಾ, ಆದರೆ ನಾವು ನಮ್ಮ ಮೂಲಕವಾಗಿ ಒಂದು ಸಹಾಯವನ್ನು ಮಾಡ್ತಾ ಇದ್ದೇವೆ, ನೀವು ನಮ್ಮ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿ ನಾನು ನಿಮ್ಮನ್ನು ತೆಗೆದುಕೊಳ್ತಾ ಇದ್ದೇನೆ, ನಿಮಗೆ ಇನ್ನು ಮೇಲೆ ಯಾವುದೇ ತೊಂದರೆ ಕೂಡ ಬರೋದಿಲ್ಲ, ನೀವು ಇದರಲ್ಲಿ ಶ್ರದ್ಧೆ ಪಟ್ಟು ಕೆಲಸ ಮಾಡಿದ್ರೆ ನೀವು 2ರಷ್ಟು ಇದರಲ್ಲಿ ಹಣವನ್ನು ತೆಗೆದುಕೊಳ್ಬೋದು, ಹಾಗೆ ಸುಜನ್ ಮತ್ತು ಸುಧಾ ನೀವು ಇಬ್ಬರು ಕೂಡ ಆರಾಮಾಗಿ ಜೀವನವನ್ನು ಸಾಗಿಸ್ಬೋದು, ಯಾವುದೇ ತೊಂದರೆ ಇಲ್ಲದೆ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾರೆ. ಆಗ ಸುಜನ್ ಅವರು ಕೂಡ, ನಿಮ್ಮಿಂದ ತುಂಬ ಥ್ಯಾಂಕ್ಸ್ ಆಯಿತು ಅಂತ ಹೇಳಿ ಅವರಿಗಿಬ್ಬರಿಗೆ ಥ್ಯಾಂಕ್ಸನ್ನು ಹೇಳ್ತಾರೆ. ಇದು ಪರವಾಗಿಲ್ಲ, ನಿಮ್ಮ ಕೆಲಸವನ್ನು ನಿಮ್ಮ ಬಿಸ್ನೆಸ್ಗಳಲ್ಲಿ ತೋರಿಸಿ ಅಂತ ಹೇಳಿ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಹೇಳ್ತಾರೆ. ಆಗ ಈ ಕಡೆ ಅಜ್ಜಿ ಅವರು ಕೂಡ, ಗುಂಡು, ನೀನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಗೌತಮ್ ಅವರಿಗೆ ಹೇಳ್ತಾರೆ. ಮತ್ತು ಈ ಕಡೆ ಜಯದೇವ್ ಅವರು ಕೂಡ, ಆದಷ್ಟು ಬೇಗ ನಾನು ತುಂಬ ಹಣವನ್ನು ಸಂಪಾದಿಸಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳಿ ಜಯದೇವ್ ಅವರು ಕೂಡ ತುಂಬಾ ಹರಿಬರಿಯಲ್ಲಿ ಮತ್ತು ಪ್ರಾಪರ್ಟಿಗಳನ್ನೆಲ್ಲ ಮಾರಿ ನಾನು ಇದರಿಂದ ಹಣ ಗಳಿಸಿ ಈ ಆ್ಯಪಲ್ಲಿ ಹಾಕಿ ಲಕ್ಷ ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಕೂಡ ಅದನ್ನೆಲ್ಲ ಮಾರಲಿಕ್ಕೆ ಅಂತ ಹೇಳಿ ಪಾರ್ಥ ಮತ್ತು ಮಹಿಮಾ ಸೈನ್ನ ಫೋರ್ಜರಿ ಮಾಡಿರ್ತಾರೆ. ಆಗ ಇದನ್ನು ತಾಯಿಯ ಸೈನ್ ಬೇಕಂತ ಹೇಳಿ ಈ ಕಡೆ ಅವರು ಸೈನನ್ನು ಕೇಳ್ತಾ ಇರ್ತಾರೆ. ಆಗ ಈ ಕಡೆ ಶಾಕುಂತಲೆಗೆ ಗೊತ್ತಾಗುತ್ತೆ, ಜಯದೇವ್ ಅವರು ಈ ರೀತಿಯಾಗಿ ಪ್ರಾಪರ್ಟಿಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಈ ರೀತಿಯಾಗಿ ಆ್ಯಪ್ಗೆ ಹಾಕಿ ಅವರು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಇದ್ದಾರೆ, ಪಾರ್ಥ ಮತ್ತು ಮಹಿಮಾ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಾರೆ ಅಂತ ಹೇಳಿ ಶಾಕುಂತಲೆಗೆ ಒಂದೇ ಸಮನೆ ಗೊತ್ತಾದಾಗ ಅವರಿಗೆ ಶಾಕ್ ಆಗುತ್ತೆ. ಆಗ ಈ ಕಡೆ ಪಾರ್ಥ ಅವರು ಮತ್ತು ಮಹಿಮಾ ಅವರು ಕೂಡ ತಾಯಿ ಹತ್ರ ಬಂದು ಈ ರೀತಿ ಎಲ್ಲ ಮಾಡಿದ್ದಾನೆ ಅಂತ ಹೇಳುವಾಗ ಅವರಿಗೆ ಇನ್ನೂ ಕೋಪ ಬರುತ್ತೆ. ಆಗ ಈ ಕಡೆ ಶಾಕುಂತಲ ಅವರಿಗೆ, ಅವನಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರ್ತಾನೆ ಇಲ್ಲ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಈ ಕಡೆ ತಾಯಿಯವರೇ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಜಯದೇವ್ ಅವರನ್ನು ಕೇಳ್ತಾರೆ, ಏನು ಇದು, ಏನು ಮಾಡ್ತಾ ಇದೀಯಾ ನೀನು ಅಂತ ಇಲ್ಲಿ ಕೇಳ್ತಾರೆ. ಆಗ ಜಯದೇವ್ ಅವರು, ಏನು ಮಾಮ್, ಏನಾಯಿತು ಅಂತ ಇಲ್ಲಿ ಕೇಳ್ತಾರೆ. ಆಗ ನೀನು ಈ ಸ್ವಂತ ಆ್ಯಪನ್ನು ಸ್ಟಾರ್ಟ್ ಮಾಡಿ ನಿನ್ನ ತಮ್ಮ ಮತ್ತು ತಂಗಿಗೆ ಮೋಸ ಮಾಡಲಿಕ್ಕೆ ಹೋಗಿದೆಯಲ್ಲ, ಅವರ ಸೈನನ್ನೇ ಫೋರ್ಜರಿ ಮಾಡಿ ಈ ರೀತಿ ಎಲ್ಲ ಮಾಡ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನೂ ನಾಚಿಕೆ ಆಗೋದಿಲ್ವಾ, ನಾನು ಎಷ್ಟು ಸರಿ ಹೇಳಿದ್ದೀನಿ ನೀನು ಹುಷಾರಾಗಿರು ಮತ್ತು ಬುದ್ಧಿಯಿಂದ ಬಿಸ್ನೆಸ್ ಮಾಡು ಅಂತ ಹೇಳಿ ಈ ರೀತಿ ಎಲ್ಲ ಅಡ್ಡದಾರಿ ಹಿಡಿದು ನಮ್ಮ ಎಲ್ಲ ಪ್ರಾಪರ್ಟಿಗಳನ್ನು ಹಾಳು ಮಾಡಲಿಕ್ಕೆ
ಮಾಡಲಿಕ್ಕೆ ಹೊರಟಿದೆಯಲ್ಲ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಜೈ ಅಂತ ಹೇಳಿ ಶಕುಂತಲಾ ಅವರು ಬೈತಾರೆ. ಆಗ ಜಯದೇವ್ ಅವರು ಏನು ಮಾಡಲಿ ಮಾಮ್, ಎಲ್ಲ ಬಿಸ್ನೆಸ್ ಅವರು ನಮ್ಮಿಂದ ಕೈ ಬಿಟ್ಟು ಹೋದರು, ಆದ್ದರಿಂದ ನಾನು ಒಬ್ಬನೇ ಇರೋದ್ರಿಂದ ಈ ರೀತಿಯಾಗಿ ಇನ್ವೆಸ್ಟ್ ಮಾಡಿ ನಾನು ಮುಂದೆ ಬರಬೇಕು ಅಂತ ಹೇಳಿ ಈ ರೀತಿ ಮಾಡಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಶಕುಂತಲಾ ಅವರು ಕೋಪದಿಂದ, ಜೈ, ನೀನು ಈ ರೀತಿ ಎಲ್ಲ ಮಾಡೋದಾದರೆ ನಾನು ಯಾವ ಬಿಸ್ನೆಸ್ಸನ್ನು ಕೂಡ ನಿನ್ನ ಕೈಗೆ ನಾನು ಒಪ್ಪಿಸೋದಿಲ್ಲ, ನಾನೆಲ್ಲ ಬಿಸ್ನೆಸ್ಸನ್ನು ಕೂಡ ನನ್ನ ಹೆಸರಿಗೆ ನಾನು ಮಾಡ್ಕೊಳ್ತೇನೆ ಅಂತ ಹೇಳಿ ಶಕುಂತಲಾ ಅವರು ಕೂಡ ಇಲ್ಲಿ ಹೇಳ್ತಾರೆ. ಈಗ ಪಾರ್ಥ ಅವರು ಕೂಡ, ಮಾಮ್ ಹೌದು ಮಾಮ್, ಇದನ್ನೆಲ್ಲ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ, ಇವನ ಕೈಗೆ ಕೊಟ್ಟರೆ ನಾವು ಕೈಗೆ ಚಿಪ್ಪೆ ಹಿಡ್ಕೋಬೇಕಾಗುತ್ತೆ, ಇವನು ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ಏನು ಮಾಡ್ತಾನೆ ಅಂತ ಹೇಳೋಕೆ ಆಗೋದಿಲ್ಲ, ಆದ್ದರಿಂದ ನೀವು ಎಲ್ಲ ಪ್ರಾಪರ್ಟಿ ಮತ್ತು ಎಲ್ಲ ಆಸ್ತಿ ಪಾಸ್ತಿಗಳನ್ನು ನಿಮ್ಮ ಹೆಸರಿಗೆ ಬರೆದುಕೊಳ್ಳಿ, ಇವನಿಗೆ ಯಾವುದೇ ರೀತಿ ಬಿಡಬೇಡಿ ಅಂತ ಹೇಳಿ ಈ ಕಡೆ ಪಾರ್ಥ ಅವರು ಕೂಡ ಹೇಳ್ತಾರೆ. ಆಗ ಮಹಿಮಾ ಅವರು, ಹೌದು ಮಾಮ್, ನೀವು ಈ ರೀತಿ ಎಲ್ಲ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಾಮ್ ಆ ರೀತಿ ಎಲ್ಲ ಮಾಡಬೇಡಿ ಅಂತ ಈ ಕಡೆ ಜಯದೇವ್ ಅವರು ಹೇಳ್ತಾರೆ. ಆಗ ಜಯದೇವ್, ನಿನಗೆ ಎಷ್ಟು ಹೇಳಿದ್ರು ಕೂಡ ನೀನು ಇದೇ ರೀತಿ ಎಲ್ಲ ಮಾಡ್ತಾ ಇದೀಯಾ, ಆದ್ದರಿಂದ ನಾನು ನಿನಗೆ ಎಷ್ಟು ಸಲ ವಾರ್ನಿಂಗ್ ಕೊಟ್ಟೆ, ನೀನು ಅದನ್ನು ತಿಳ್ಕೊಳ್ಳಿಲ್ಲ ಮತ್ತು ಅದನ್ನು ಸರಿಪಡಿಸ್ಕೊಳ್ಳಿಲ್ಲ, ಆದ್ದರಿಂದ ನಾನು ಈ ಸತಿ ನಿನ್ನೆಲ್ಲ ಪ್ರಾಪರ್ಟಿಗಳನ್ನು, ನಿನ್ನ ಹೆಸರಿಗಿರುವ ಎಲ್ಲ ಆಸ್ತಿ ಪಾಸ್ತಿಗಳನ್ನು ನನ್ನ ಹೆಸರಿಗೆ ನಾನು ತೆಗೆದುಕೊಂಡು ನಾನು ಬಿಸ್ನೆಸ್ಸನ್ನು ಮುಂದುವರಿಸಲಿಕ್ಕೆ ನಾನೇ ಈ ರೀತಿಯಾಗಿ ಮಾಡಬೇಕಾಗುತ್ತೆ ಅಂತ ಹೇಳಿ ಶಕುಂತಲಾ ಅವರು ಕೂಡ ಜಯದೇವರ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಮತ್ತು ಕಂಪನಿಯ ಎಲ್ಲ ರೀತಿಯ ಆಸ್ತಿಗಳನ್ನು ಕೂಡ ಈ ಕಡೆ ಶಕುಂತಲಾ ಅವರ ಹೆಸರಿಗೆ ಮಾಡಿಸ್ಕೊಳ್ತಾರೆ ಮತ್ತು ಶಕುಂತಲಾ ಅವರೇ ಕಂಪನಿಯನ್ನು ಮುಂದುವರಿಸಲಿಕ್ಕೆ ಮುಂದಾಗ್ತಾರೆ. ಶಕುಂತಲಾ ಅವರು ಕೂಡ ತಾನು ಕಳೆದುಕೊಂಡದ್ದನ್ನೆಲ್ಲ ಪಡೆದುಕೊಳ್ಬೇಕು ಅಂತ ಹೇಳಿ ಯಾರ್ಯಾರು ಕಂಪನಿಯಿಂದ ಬಿಟ್ಟೋಗಿರ್ತಾರೋ ಎಲ್ಲ ಬಿಸ್ನೆಸ್ ಮ್ಯಾನ್ಗಳನ್ನು ಹಿಂತಿರುಗಿಸ್ಕೊಳ್ಬೇಕು ಮತ್ತು ಅವರಿಗಿಂತ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನು ನಾನು ಕರೆತರಬೇಕು, ಅದಕ್ಕೇನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಶಕುಂತಲಾ ಅವರು ಪ್ಲ್ಯಾನ್ ಮಾಡಿ ಒಂದು ದೊಡ್ಡ ಬಿಸ್ನೆಸ್ಸನ್ನು ನಾನು ಸ್ಟಾರ್ಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ನನ್ನ ಕಂಪನಿ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಮತ್ತು ಆ ಗೌತಮ್ ಕೂಡ ಮುಂದೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ, ಇದಕ್ಕೆಲ್ಲ ನಾನೇ ಈಗ ಮುಂದೆ ಬರಬೇಕು ಅಂತ ಹೇಳಿ ಶಕುಂತಲಾ ಅವರು ಪ್ಲ್ಯಾನ್ ಮಾಡಿಕೊಂಡು ಕಂಪ್ನಿಯ ಮತ್ತು ಪ್ರಾಪರ್ಟಿ ಎಲ್ಲ ಬಿಸ್ನೆಸ್ಗಳನ್ನು ನೋಡ್ಕೊಳ್ಳಿಕ್ಕೆ ಶಕುಂತಲಾ ಅವರು ಮುಂದಾಗ್ತಾರೆ. ಜಯದೇವ್ ಅವರು ಕೂಡ ಕಂಪನಿಗೂ ಹೋಗದೆ ತನ್ನ ಎಲ್ಲ ಪ್ರಾಪರ್ಟಿಗಳನ್ನು ಕಳೆದುಕೊಂಡು ಅವರು ಸುಮ್ಮನೆ ಮನೆಯಲ್ಲಿ ಇರ್ತಾರೆ ಮತ್ತು ದಿಯಾ ಕೂಡ, ಜೈ, ನೀನು ಏನು ಮಾಡಿದೆ, ನೀನು ಈಗ ಸುಮ್ಮನೆ ಮನೆಯಲ್ಲೇ ಇರಬೇಕಾಯ್ತಲ್ಲ ಅಂತ ಹೇಳಿ ಅನ್ನುವಾಗ ಅವರಿಗೆ ಇನ್ನೂ ಕೋಪನೇ ಬರುತ್ತೆ. ನೋಡು, ನಿನ್ನ ಜೊತೆಯಲ್ಲಿ ನಿನ್ನ ತಮ್ಮ ತಂಗಿನೇ ಈ ರೀತಿಯಾಗಿ ನಿನ್ನದೆಲ್ಲ ಕಿತ್ಕೊಂಡ್ರಲ್ಲ, ನೀನು ಅವರಿಗೆ ಏನಾದರೂ ತಕ್ಕ ಪಾಠ ಕಲಿಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ, ನಾನು ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ, ನಾನೆಲ್ಲರಿಗೂ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಜಯದೇವ್ ಅವರು ಕೂಡ ಕೋಪದಲ್ಲಿ ಇರ್ತಾರೆ. ಮತ್ತು ಜಯದೇವ್ ಅವರು ಕೂಡ, ನನಗೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ನಾನು ಯಾರಿಗೂ ಕೂಡ ಕೆಲಸಗಳನ್ನು ಒಪ್ಪಿಸಬಾರ್ದು, ನಾನೇ ಎಲ್ಲಿ ನಿಂತು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಜಯದೇವ್ ಅವರು ಪ್ಲ್ಯಾನ್ ಮಾಡಲಿಕ್ಕೆ ಮುಂದಾಗ್ತಾರೆ. ಮತ್ತು ಶಕುಂತಲಾ ಅವರು ಕೂಡ ತನ್ನ ಬಿಸ್ನೆಸ್ಗಳನ್ನು ಮುಂದುವರಿಸಬೇಕು, ಬಿಸ್ನೆಸ್ ಮ್ಯಾನ್ಗಳನ್ನು ಯಾವ ರೀತಿಯಾಗಿ ಕರೆತರಬೇಕು ಅಂತ ಪ್ಲ್ಯಾನ್ ಮಾಡಿ ಅವರೆಲ್ಲರೂ ಕೂಡ ನಮ್ಮ ಕಂಪ್ನಿಗೆ ಬರಬೇಕಂದ್ರೆ ಗೌತಮ್ಗಿಂತ ನಾವು ತುಂಬ ಸ್ಯಾಲರಿಯನ್ನು ಕೊಟ್ಟು ಮತ್ತು ಅವರಿಗೆ ಪ್ಲ್ಯಾನನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಶಕುಂತಲಾ ಅವರು ಕೂಡ ಇಲ್ಲಿ ಮುಂದಾಗ್ತಾರೆ. ಆದರೆ ಜಯದೇವ್ ಅವರು ಕೂಡ ಎಲ್ಲವನ್ನ ಕಳೆದುಕೊಂಡು ಅವರು ಹಣಕ್ಕಾಗಿ ಆ ಕಡೆ ಈ ಕಡೆ ಪರದಾಡ್ತಾ ಇರ್ತಾರೆ. ಪ್ರತಿಯೊಂದು ವಿಷಯಕ್ಕೆ ಹಣ ಕೇಳಬೇಕಂದ್ರೆ ತನ್ನ ತಾಯಿ ಹತ್ರ ಮತ್ತು ಪಾರ್ಥನ ಹತ್ರ ಕೈ ಬಿಡಬೇಕು ಅಂತ ಹೇಳಿ ತುಂಬಾ ಕೋಪದಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಆದರೆ ಜಯದೇವ್ ಅವರು ಕೂಡ ಇನ್ನೂ ಬದಲಾಗ್ತಾರಾ ಇಲ್ಲ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.